ನಮಸ್ಕಾರ. ಇವತ್ತು ನಾವು ಜನವರಿ 2026ರ ಕೊನೆಯ ವಾರ ಅಂದ್ರೆ ಜನವರಿ 25ರಿಂದ 31ರವರೆಗಿನ ರಾಶಿಫಲದ ಬಗ್ಗೆ ಒಂದು ಆಳವಾದ ಚರ್ಚೆ ಮಾಡೋಣ. ಸಾಮಾನ್ಯವಾಗಿ ರಾಶಿಫಲ ಅಂದಾಗ ಒಂದೊಂದೇ ರಾಶಿಗೆ ಏನ್ ಹೇಳಿದ್ದಾರೆ ಅಂತ ನೋಡ್ತೀವಿ. ಆದ್ರೆ ಇವತ್ತು ಆ ರೀತಿ ಮಾಡೋದ್ ಬೇಡ. ಬದಲಾಗಿ ಈ ಇಡೀ ವಾರದ ರಾಶಿಫಲದ ಮೂಲವನ್ನು ಒಟ್ಟಾಗಿ ನೋಡಿದ್ರೆ ಇದೊಂದು ಕಾಸ್ಮಿಕ್ ಹಾರ್ವೆಸ್ಟ್ ವಾರದ ಹಾಗೆ ಕಾಣಿಸ್ತಿದೆ. ಅಂದ್ರೆ ಇಷ್ಟು ದಿನ ನಾವು ಹಾಕಿದ ಶ್ರಮದ ಬೆಳೆಯನ್ನು ಕೊಯ್ಯುವ ಸಮಯ ಅಂತ ಅನ್ನಿಸ್ತಿದೆ. ಆದ್ರೆ ಯಾವ ಬೆಳೆಗೆ ಯಾವ ಬೆಲೆ ಸಿಗುತ್ತೆ ಮತ್ತೆ ಯಾವ ಬೆಲೆಯನ್ನು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಅನ್ನೋದನ್ನ ಇವತ್ತು ನೋಡೋಣ. ಹೌದು, ಕಾಸ್ಮಿಕ್ ಹಾರ್ವೆಸ್ಟ್ ಅನ್ನೋದು ಆ ಪರ್ಫೆಕ್ಟ್ ಪದ ಇದಕ್ಕೆ. ಯಾಕಂದ್ರೆ ಈ ಮೂಲದಲ್ಲಿ ಫ್ರುಕ್ಟಿಫೈ ಅಂದ್ರೆ ಫಲ ನೀಡುವುದು ಅನ್ನೋ ಪದವನ್ನು ಪದೇ ಪದೇ ಬಳಸಿದ್ದಾರೆ. ಇದು ನಿಜಕ್ಕೂ ನಾವು ಬಿತ್ತಿದ ಬೀಜಗಳು ಮೊಳಕೆಯೊಡೆದು ಈಗ ಫಸಲಿಗೆ ಬಂದಿಲೋ ಸಮಯ ಅನ್ನೋದನ್ನ ಸೂಚಿಸುತ್ತೆ. ಆದ್ರೆ ಎಲ್ಲರಿಗೂ ಒಂದೇ ರೀತಿ ಫಸಲು ಸಿಗಲ್ಲ. ಕೆಲವರಿಗೆ ಬಂಪರ್ ಬೆಳೆ ಬಂದ್ರೆ ಇನ್ನು ಕೆಲವರಿಗೆ ಸ್ವಲ್ಪ ಕಾಯಬೇಕಾಗಬಹುದು. ಮತ್ತೆ ಕೆಲವರು ತಮ್ಮ ಬೆಳೆಯನ್ನು ಕಾಪಾಡಿಕೊಳ್ಳಲು ಸ್ವಲ್ಪ ಹೆಚ್ಚು ಜಾಗರೂಕರಾಗಿರ್ಬೇಕು. ಈ ವಾರ ಆಟವೇ ಬೇರೆ ಇದೆ. ಸರಿ, ಹಾಗಾದ್ರೆ ಆಟ ಶುರು ಮಾಡೋಣ. ಈ ಕಾಸ್ಮಿಕ್ ಹಾರ್ವೆಸ್ಟ್ನಲ್ಲಿ ಮೊದಲು ವೃತ್ತಿ ಜೀವನದ ಫಸಲನ್ನು ನೋಡೋಣ. ಯಾರಿಗೆ ಬಂಪರ್ ಬೆಳೆ ಸಿಗ್ತಿದೆ? ನಮ್ಮ ಮೂಲದ ಪ್ರಕಾರ ಮಕರ ರಾಶಿಯವರಿಗೆ ಉದ್ಯೋಗದಲ್ಲಿ ಉತ್ತಮ ಬೆಳವಣಿಗೆ ಗ್ಯಾರಂಟಿ ಅಂಟಿದೆ. ಆಮೇಲೆ ಕನ್ಯಾ ರಾಶಿ ಕಡೆ ನೋಡಿದ್ರೆ ಅವರಿಗೆ ಕೆಲಸದಲ್ಲಿ ಸಿಕ್ಕಾಪಟ್ಟೆ ಮೆಚ್ಚುಲೆ ಸಿಗ್ಲಿದ್ಯಂತೆ. ಅವರ ಶ್ರಮಕ್ಕೆ ಎಲ್ಲರೂ ಚಪ್ಪಾಳೆ ತಟ್ತಾರೆ. ಅಷ್ಟೇ ಅಲ್ಲ, ಮೇಷ ಮತ್ತು ಕುಂಭರಾಶಿಯವರಿಗೂ ಅವರು ಮಾಡಿದ ಕೆಲಸಕ್ಕೆ ಒಂದು ದೊಡ್ಡ ಗುರುತಿಸುವಿಕೆ ಸಿಗೋ ಸೂಚನೆ ಇದೆ. ಒಟ್ನಲ್ಲಿ ಆಫೀಸಲ್ಲಿ ಹಬ್ಬದ ವಾತಾವರಣ ಇರುವ ಹಾಗೆ ಕಾಣ್ತಿದೆ. ಹೌದು, ಇದು ಕಠಿಣ ಪರಿಶ್ರಮಕ್ಕೆ ಸಿಗ್ತಿರೋ ಪ್ರತಿಫಲ. ಆದ್ರೆ ಇಲ್ಲಿ ಒಂದು ಕುತೂಹಲಕಾರಿ ವಿಷಯ ಇದೆ. ಯಶಸ್ಸು ಎಲ್ಲರಿಗೂ ಒಂದೇ ರೂಪದಲ್ಲಿ ಬರ್ತಿಲ್ಲ. ಉದಾಹರಣೆಗೆ ವೃಷಭ ರಾಶಿಯವರಿಗೆ ನಿಧಾನವಾದರೂ ಶಾಶ್ವತ ಯಶಸ್ಸು ಅಂತ ಹೇಳಿದ್ದಾರೆ. ಆದ್ರೆ ಕುಂಭರಾಶಿಯವರಿಗೆ ಹೊಸ ಅವಕಾಶಗಳು ಬಾಗಿಲು ತಟ್ಲೆವೆ ಅಂತಿದೆ. ನೋಡಿ, ಎರಡೂ ಯಶಸ್ಸೇ, ಆದ್ರೆ ಒಂದ್ರಲ್ಲಿ ಸ್ಥಿರತೆ ಮತ್ತು ಇನ್ನೊಂದ್ರಲ್ಲಿ ಹೊಸತನಕ್ಕೆ ಒತ್ತು ಕೊಟ್ಟಿದ್ದಾರೆ. ಒಂದು ನಿಮಿಷ, ಇದು ಬಹಳ ಆಸಕ್ತಿದಾಯಕವಾಗಿದೆ. ಅಂದ್ರೆ ಯಶಸ್ಸು ಅನ್ನೋದು ಒನ್ ಸೈಜ್ ಫಿಟ್ಸ್ ಆಲ್ ತರ ಅಲ್ಲ ಈ ವಾರ. ಪ್ರತಿಯೊಬ್ಬರ ರಾಶಿಗೆ ತಕ್ಕಂತೆ ಯಶಸ್ಸಿನ ಸ್ವರೂಪವೇ ಬದಲಾಗ್ತಿದೆ. ಯಾಕೆ ಹೀಗೆ? ಅದ್ಭುತವಾದ ಪ್ರಶ್ನೆ. ಇದು ಬಹುಶಃ ಆ ರಾಶಿಗಳ ಮೂಲ ಸ್ವಭಾವವನ್ನು ಪ್ರತಿಬಿಂಬಿಸುತ್ತೆ. ವೃಷಭ ರಾಶಿ ಒಂದು ಭೂಮಿ ತತ್ವದ ರಾಶಿ. ಅವರಿಗೆ ಸ್ಥಿರತೆ, ಭದ್ರತೆ, ಅಡಿಪಾಯ ಎಲ್ಲವೂ ಮುಖ್ಯ. ಸೊ ಅವರ ಯಶಸ್ಸು ನಿಧಾನವಾಗಿ ಇಟ್ಟಿಗೆ ಮೇಲೆ ಇಟ್ಟಿಗೆ ಇಟ್ಟು ಕಟ್ಟಿದ ಮನೆಯ ಹಾಗೆ ಬರುತ್ತೆ. ಆದ್ರೆ ಕುಂಭರಾಶಿಯವರು ವಾಯುತತ್ವದವರು. ಅವರಿಗೆ ಹೊಸತನ, ಆವಿಷ್ಕಾರ, ಬದಲಾವಣೆ ಇಷ್ಟ. ಅದಕ್ಕೆ ಅವರಿಗೆ ಯಶಸ್ಸು ಹೊಸ ಅವಕಾಶಗಳ ರೂಪದಲ್ಲಿ ಒಂದು ಮಿಂಚಿನ ಹಾಗೆ ಬಂದ್ಹೋಗುತ್ತೆ. ಅಂದ್ರೆ ಏನು ಅಂದ್ರೆ, ಗ್ರಹಗಳು ನಮ್ಮ ಮೂಲ ಸ್ವಭಾವಕ್ಕೆ ತಕ್ಕಂತೆ ನಮ್ಮದೇ ಭಾಷೆಯಲ್ಲಿ ಫಲಗಳನ್ನ ನೀಡ್ತಿವೆ ಅನ್ನೋದು ಇಲ್ಲಿನ ಒಳನೋಟ. ವಾವ್, ಇದು ಅದ್ಭುತವಾಗಿದೆ. ಈಗ ಅರ್ಥ ಆಯ್ತು. ನಮ್ಮ ಸುತ್ತಮುತ್ತಲೂ ನಾವು ಇದನ್ನ ನೋಡ್ತೀವಿ ಅಲ್ವಾ? ಒಬ್ಬ ಸ್ನೇಹಿತ 5 ವರ್ಷ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡಿ ಪ್ರಮೋಷನ್ ತಗೊಳ್ತಾನೆ. ಇನ್ನೊಬ್ಬ ಇದ್ದಕ್ಕಿದ್ದಂತೆ ಕೆಲಸ ಬಿಟ್ಟು ಹೊಸ ಸ್ಟಾರ್ಟಪ್ ಶುರು ಮಾಡ್ತಾನೆ. ಇಬ್ರೂ ಯಶಸ್ವಿಗಳೇ, ಆದರೆ ದಾರಿಗಳು ಬೇರೆ. ಈ ವಾರ ಗ್ರಹಗಳು ಅದನ್ನೇ ಹೇಳ್ತಿವೆ. ವೃಷಭ ರಾಶಿಯವರಿಗೆ ದೀರ್ಘಾವಧಿಯ ಯೋಜನೆ ಮತ್ತು ಶಿಸ್ತು ಮುಖ್ಯ ಅಂತ ಕೊಟ್ಟಿರೋ ಸಲಹೆ ಕೂಡ ಇದಕ್ಕೆ ಸರಿಹೊಂದುತ್ತೆ. ಖಂಡಿತ. ಈ ಫಸಲು ಅದೃಷ್ಟದಿಂದ ಬಂದಿದ್ದಲ್ಲ. ಅದಕ್ಕೆ ಬೇಕಾದ ಸಿದ್ಧತೆಯ ಬಗ್ಗೆನೂ ಮೂಲದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಕನ್ಯಾ ರಾಶಿಯವರಿಗೆ ಯೋಜನೆ, ಶಿಸ್ತು, ತಾಳ್ಮೆ ಅತ್ಯಗತ್ಯ ಅಂತ ಸಲಹೆ ಕೊಟ್ಟಿದ್ದಾರೆ. ಕುಂಭ ರಾಶಿಯವರಿಗೆ ಹೊಸ ಅವಕಾಶಗಳು ಬಂದ್ರೂ ಸ್ವೀಕರಿಸುವ ಮುನ್ನ ಸಂಶೋಧನೆ ಮಾಡಿ ಎಂಬ ಎಚ್ಚರಿಕೆನೂ ಇದೆ. ಅಂದ್ರೆ ಈ ವಾರ ಕೇವಲ ಫಸಲು ಕೊಯ್ಯುವುದಲ್ಲ, ಬುದ್ಧಿವಂತ ರೈತನಂತೆ ಯಾವ ಬೆಳೆಯನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದನ್ನು ಕಲಿಸ್ತಿದೆ. ಓಕೆ, ಹಾಗಾದ್ರೆ ವೃತ್ತಿ ಜೀವನದ ಫಸಲು ಚೆನ್ನಾಗಿದೆ. ಅದನ್ನ ಮಾರಿ ಒಳ್ಳೆ ದುಡ್ಡು ಮಾಡೋ ಅವಕಾಶ ಇದೆಯಾ? ಈ ಮೆಚ್ಚುಗೆ, ಗುರುತಿಸುವಿಕೆ ಎಲ್ಲ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ಏನಾದರೂ ಪರಿಣಾಮ ಬೀರ್ತಿದೆಯಾ? ಹಣಕಾಸಿನ ವಿಚಾರದಲ್ಲಿ ಈ ವಾರ ಏನ್ ಹೇಳುತ್ತೆ? ಇಲ್ಲೂ ಕೂಡ ಅಷ್ಟೇ. ಕೆಲವು ರಾಶಿಗಳಿಗೆ ನೇರವಾದ ಲಾಭದ ಸೂಚನೆ ಇದೆ. ಮಕರ ಮತ್ತು ಕುಂಭರಾಶಿಯವರಿಗೆ ನೇರವಾಗಿ ಹಣ ಲಾಭ ಆಗುವ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ವೃಶ್ಚಿಕ ರಾಶಿಯವರಿಗೂ ಹಣಕಾಸು ಲಾಭ ಸೃಷ್ಟಿಯಾಗುತ್ತದೆ ಅಂತಿದೆ.
ಆದ್ರೆ ಮಿಥುನ ರಾಶಿಯವರಿಗೆ ಹಣ ಲಾಭದಲ್ಲಿ ಸ್ವಲ್ಪ ತಡ ಆಗ್ಬಹುದು, ಆದ್ರೆ ಫಲಿತಾಂಶ ಪಾಸಿಟಿವ್ ಆಗಿ ಇರುತ್ತೆ ಅಂತ ಒಂದು ಸಣ್ಣ ಟ್ವಿಸ್ಟ್ ಇದೆ. ಅಂದ್ರೆ ಕೆಲವರಿಗೆ ಫಸಲಿನ ಹಣ ತಕ್ಷಣ ಸಿಕ್ಕಿದ್ರೆ ಇನ್ನು ಕೆಲವರಿಗೆ ಚೆಕ್ ಪೋಸ್ಟ್ ಡೇಟೆಡ್ ಸಿಗ್ಬಹುದು. ಸ್ವಲ್ಪ ತಾಳ್ಮೆ ಬೇಕು. ನಿಲ್ ಇಲ್ಲೊಂದು ಕಡೆ ನನಗೆ ಸ್ವಲ್ಪ ಗೊಂದಲ ಆಗ್ತಿದೆ. ಒಂದೇ ವಾರದಲ್ಲಿ ಮಕರ ರಾಶಿಯವರಿಗೆ ಹೂಡಿಕೆ ಲಾಭಕರ ಅಂಥೇಳಿ, ವೃಶ್ಚಿಕದವರಿಗೆ ಅಪಾಯಕಾರಿ ಹೂಡಿಕೆಯನ್ನ ತಪ್ಪಿಸುವುದು ಸೂಕ್ತ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಹೇಗೆ ಸಾಧ್ಯ? ಒಂದೇ ವಾರದಲ್ಲಿ ಒಬ್ರಿಗೆ ಹೂಡಿಕೆ ಮಾಡಿ ಎಂದು ಇನ್ನೊಬ್ಬರಿಗೆ ಬೇಡ ಅನ್ನೋದು ವಿರೋಧಾಭಾಸದಂತೆ ಕಾಣಿಸ್ತಿಲ್ವಾ? ಮೂಲದಲ್ಲಿ ಏನಾದ್ರೂ ತಪ್ಪಾಗಿದೆಯಾ? ಇದು ಗೊಂದಲದಂತೆ ಕಂಡ್ರೂ ಇದರಲ್ಲಿ ಒಂದು ಆಳವಾದ ತರ್ಕವಿದೆ. ಇದನ್ನ ಹೀಗೆ ಯೋಚಿಸಿ. ಹವಾಮಾನ ವರದಿ ಹೇಳುತ್ತೆ ಬೆಂಗಳೂರಿನಲ್ಲಿ ಪಿಕ್ನಿಕ್ ಮಾಡಲು ಉತ್ತಮ ದಿನ ಅಂತ. ಅದೇ ಸಮಯದಲ್ಲಿ ಚೆನ್ನೈ ಕರಾವಳಿಯಲ್ಲಿ ಚಂಡಮಾರುತದ ಎಚ್ಚರಿಕೆ ಅಂತಾನೂ ಹೇಳುತ್ತೆ. ಆಕಾಶ ಒಂದೇ, ಆದ್ರೆ ಸ್ಥಳೀಯ ವಾತಾವರಣ ಬೇರೆ ಬೇರೆ ಅಲ್ವಾ? ಇಲ್ಲೂ ಹಾಗೆಯೇ. ಮಕರ ಒಂದು ಸ್ಥಿರವಾದ ಭೂಮಿ ತತ್ವದ ರಾಶಿ. ಅವರಿಗೆ ಹೂಡಿಕೆ ಅನ್ನೋದು ಒಂದು ಲೆಕ್ಕಾಚಾರದ ನಿರ್ಧಾರ. ಆದರೆ ವೃಶ್ಚಿಕ ಒಂದು ತೀವ್ರವಾದ ಜಲತತ್ವದ ರಾಶಿ. ಅವರಿಗೆ ರಿಸ್ಕಿ ಹೂಡಿಕೆಗಳು ಹಣಕಾಸಿನ ನಷ್ಟದ ಜೊತೆಗೆ ಭಾವನಾತ್ಮಕ ಒತ್ತಡವನ್ನೂ ತರಬಹುದು. ಹಾಗಾಗಿ ಗ್ರಹಗಳು ಅವರಿಗೆ ಎಚ್ಚರಿಕೆ ನೀಡ್ತಿವೆ. ಓ, ಹಾಗಾದ್ರೆ ಇದು ಹೂಡಿಕೆ ಮಾಡಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಅಲ್ಲ. ಬದಲಾಗಿ ನಿಮ್ಮ ವೈಯಕ್ತಿಕ ಹವಾಮಾನ ವರದಿ ಏನು ಹೇಳುತ್ತೆ ಅನ್ನೋದು ಮುಖ್ಯ. ಇದು ನಿಜಕ್ಕೂ ಒಂದು ದೊಡ್ಡ ಪಾಠ. ಖಂಡಿತ. ಅಷ್ಟೇ ಅಲ್ಲ, ವೃಶ್ಚಿಕ ರಾಶಿಯವರಿಗೆ ಅಪಾಯಕಾರಿ ಹೂಡಿಕೆ ಬೇಡ ಅಂದ್ರೂ ಅವರಿಗೆ ಗುಪ್ತ ಅವಕಾಶಗಳು ಅಂದ್ರೆ ಹಿಡನ್ ಆಪರ್ಚುನಿಟೀಸ್ ಮೂಲಕ ಲಾಭ ಬರಬಹುದು ಅಂತನೂ ಹೇಳಿದ್ದಾರೆ. ಅಂದ್ರೆ ಅವರಿಗೆ ಹಣ ಬೇರೆ ದಾರಿಲಿ ಬರಬಹುದು. ಬಹುಶಃ ಹಳೆ ಹೂಡಿಕೆ, ಪಿತ್ರಾರ್ಜಿತ ಆಸ್ತಿ ಅಥವಾ ಯಾರೂ ನಿರೀಕ್ಷಿಸದ ಕಡೆಯಿಂದ ಲಾಭ ಸಿಗಬಹುದು. ಸೊ ಹಣ ಸಂಪಾದನೆಗೆ ಒಂದೇ ದಾರಿ ಇಲ್ಲ, ಪ್ರತಿಯೊಬ್ಬರೂ ತಮಗೆ ಸರಿಹೊಂದುವ ಮಾರ್ಗವನ್ನು ಹುಡುಕಬೇಕು ಎಂಬುದು ಇದರ ಒಳ ಅರ್ಥ. ಅದ್ಭುತ. ನಾವು ಹಳೆ ಫಸಲ್ನ ಕೊಯ್ದು ಮಾರಾಟ ಮಾಡೋದ್ರ ಬಗ್ಗೆ ಮಾತಾಡಿದ್ವಿ. ಆದ್ರೆ ಈ ವಾರ ಹೊಸ ಬೀಜಗಳನ್ನ ಬಿತ್ತುವ ಸಮಯ ಕೂಡ ಹೌದು ಅಂತ ಅನಿಸ್ತಿದೆ. ನೀವು ಆರಂಭದಲ್ಲಿ ಹೇಳ್ದ ಆ ಫ್ರುಕ್ಟಿಫೈ ಅನ್ನೋ ಪದ ಇಲ್ಲಿ ಮತ್ತೆ ಮತ್ತೆ ಕಾಣಿಸ್ಕೊಳ್ತಿದೆ. ಹೌದು, ಈ ವಾರದ ಕೇಂದ್ರ ಬಿಂದುವೆ ಅದು. ಹೊಸ ಆರಂಭಗಳು, ಹೊಸ ಯೋಜನೆಗಳು ಕಾರ್ಯರೂಪಕ್ಕೆ ಬರುವ ಸಮಯವಿದು. ಮೂಲದ ಪ್ರಕಾರ ಮಕರ ರಾಶಿಯವರಿಗೆ ಹೊಸ ಡೀಲ್ ಅಥವಾ ಪ್ರಾಜೆಕ್ಟ್, ಮಿಥುನ ರಾಶಿಯವರಿಗೆ ಹೊಸ ಡೀಲ್ ಅಥವಾ ಪಾಲುದಾರಿಕೆ ಫಲಪ್ರದವಾಗಲಿದೆ. ಅಂದ್ರೆ ಇಷ್ಟು ದಿನ ಪೇಪರ್ ಮೇಲಿದ್ದ ಐಡಿಯಾಗಳು ಈಗ ಜೀವಂತವಾಗ್ತಿವೆ. ಆ ಪಟ್ಟಿ ಇನ್ನೂ ದೊಡ್ಡದಿದೆ. ಸಿಂಹರಾಶಿಯವರಿಗೆ ಅವರ ಕ್ರಿಯೇಟಿವಿಟಿ ಅಥವಾ ಬಿಸ್ನೆಸ್, ಧನುರಾಶಿಯವರಿಗೆ ಪ್ರಯಾಣ ಅಥವಾ ಅವಕಾಶ, ಆಮೇಲೆ ಮೀನರಾಶಿಯವರಿಗೆ ಕುಟುಂಬ, ಸ್ನೇಹಿತರು, ಸಹೋದ್ಯೋಗಿಗಳೊಂದಿಗೆ ಒಪ್ಪಂದ. ಅಷ್ಟೇ ಅಲ್ಲ, ತುಲಾರಾಶಿಯವರಿಗೆ ಯೋಗ ಅಥವಾ ವೈಶಿಷ್ಟ್ಯ ಯೋಜನೆ ಕೂಡ ಫಲಪ್ರದವಾಗಬಹುದು ಅಂತಿದೆ. ಅಂದ್ರೆ ಇದು ಕೇವಲ ವೃತ್ತಿ ಅಥವಾ ಹಣಕಾಸಿಗೆ ಸೀಮಿತವಾಗಿಲ್ಲ. ಜೀವನದ ಎಲ್ಲಾ ಕ್ಷೇತ್ರಗಳಲ್ಲೂ ಹೊಸ ಅಧ್ಯಾಯ ಶುರುವಾಗ್ತಿದೆ. ಖಂಡಿತ. ಆದರೆ ಈ ಹೊಸ ಬೀಜಗಳು ತಾವಾಗಿಯೇ ಮೊಳಕೆ ಒಡೆಯೋದಿಲ್ಲ. ಅದಕ್ಕೆ ಬೇಕಾದ ಕೌಶಲ್ಯಗಳ ಬಗ್ಗೆನೂ ಮೂಲದಲ್ಲಿ ಸಲಹೆ ನೀಡಿದ್ದಾರೆ. ಮಿಥುನ ರಾಶಿಯವರಿಗೆ ಅವರ ಸಂವಹನ ಮತ್ತು ಸಮಾಲೋಚನಾ ಕೌಶಲ್ಯ ಬಳಸಿಕೊಳ್ಳಲು ಹೇಳಿದ್ದಾರೆ. ತುಲಾರಾಶಿಯವರಿಗೂ ಕೂಡ ನೆಟ್ವರ್ಕಿಂಗ್ ಮತ್ತು ಸಮಾಲೋಚನಾ ಕೌಶಲ್ಯ ಉಪಯೋಗಿಸಲು ಸೂಚಿಸಿದ್ದಾರೆ. ಹೌದು, ಅಂದ್ರೆ ಅವಕಾಶ ಅನ್ನೋದು ಒಂದು ಬಸ್ ಇದ್ದಾಗೆ. ಅದು ನಮ್ಮ ಸ್ಟಾಪ್ ಹತ್ರ ಬರುತ್ತೆ, ಆದ್ರೆ ಬಸ್ ಹತ್ತಿ ಟಿಕೆಟ್ ತಗೊಳ್ಳೋದು ನಮ್ದೇ ಜವಾಬ್ದಾರಿ. ಇಲ್ಲಿ ಕೌಶಲ್ಯ ಅನ್ನೋದೇ ಆ ಟಿಕೆಟ್ ಇದ್ದ ಹಾಗೆ. ನಾವು ಸುಮ್ಮನೆ ಕೂತ್ರೆ ಬಸ್ ಹೊರಟೋಗುತ್ತೆ. ಸರಿಯಾದ ಹೋಲಿಕೆ. ಇಲ್ಲಿ ಒಂದು ಆಳವಾದ ಸಂದೇಶವಿದೆ. ಯಶಸ್ಸು ಎನ್ನುವುದು ಕೇವಲ ಗ್ರಹಗಳ ಅನುಕೂಲಕರ ಸ್ಥಾನದಿಂದ ಬರುವುದಿಲ್ಲ. ಬದಲಾಗಿ ಅವಕಾಶ ಬಂದಾಗ ನಮ್ಮ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಕೌಶಲ್ಯಗಳ ಬಳಕೆಯಿಂದ ಬರುತ್ತದೆ. ಕುಂಭರಾಶಿಯವರಿಗೆ ಅವರ ಶ್ರಮ ಮತ್ತು ಕೌಶಲ್ಯ ಗುರುತಿಸಲ್ಪಡುತ್ತದೆ ಎಂದು ಹೇಳಿರುವುದು ಇದಕ್ಕೊಂದು ಉತ್ತಮ ಉದಾಹರಣೆ. ಅಂದ್ರೆ ಈ ವಾರ ಯಶಸ್ಸು ಗಳಿಸಲು ನಮ್ಮ ಕೌಶಲ್ಯಗಳಿಗೆ ನಾವು ಶಾಣೆ ಹಿಡಿಯಲೇಬೇಕು. ಇದೆಲ್ಲ ಕೇಳೋಕೆ ತುಂಬಾ ಚೆನ್ನಾಗಿದೆ. ಒಳ್ಳೆ ಫಸಲು, ಹಣಕಾಸಿನ ಲಾಭ, ಹೊಸ ಪ್ರಾಜೆಕ್ಟ್ಗಳು, ಇದೆಲ್ಲದ್ರ ಮಧ್ಯೆ ಓಡಾಡಿ ಸಾಕಾಗೋಗುತ್ತಲ್ವಾ? ಈ ಕಾಸ್ಮಿಕ್ ಹಾರ್ವೆಸ್ಟ್ನ ಒತ್ತಡವನ್ನ ನಿಭಾಯಿಸೋದು ಹೇಗೆ ಅಂತ ಮೂಲದಲ್ಲಿ ಏನಾದರೂ ಹೇಳಿದ್ದಾರಾ? ರೈತನ ಆರೋಗ್ಯದ ಬಗ್ಗೆ ಕಾಳಜಿ ಇದೆಯಾ? ಖಂಡಿತ ಇದೆ. ವೃತ್ತಿಪರ ಯಶಸ್ಸಿನ ಜೊತೆಗೆ ಮಾನಸಿಕ ಸ್ಥಿರತೆ ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಈ ವಾರದ ಪ್ರಮುಖ ಸವಾಲು ಮತ್ತು ಗುರಿ ಅಂತ ಮೂಲ ಸ್ಪಷ್ಟವಾಗಿ ಹೇಳ್ತಿದೆ. ಉದಾಹರಣೆಗೆ, ಕರ್ಕಾಟಕ ರಾಶಿಯವರಿಗೆ ಮನಸ್ಸಿನಲ್ಲಿ ಒತ್ತಡ ಇದ್ರೂ
ಪರಿಹಾರ ಸಾಧ್ಯ ಅಂತ ಹೇಳಿ ಧ್ಯಾನ ಮತ್ತು ವಿಶ್ರಾಂತಿ ಅಳವಡಿಸಿಕೊಳ್ಳಲು ಸಲಹೆ ನೀಡಿದ್ದಾರೆ. ಹೌದು, ಧ್ಯಾನ ಮಾಡಿ ಅಂತ ಹೇಳೋದು ಸುಲಭ. ಆದರೆ ಆಫೀಸ್ ಟೆನ್ಷನ್ ಮಧ್ಯೆ ಕಣ್ಮುಚ್ಕೋತ್ರೆ ನಿದ್ರೆ ಬರುತ್ತೆ ಅಷ್ಟೇ. ಬಹುಶಃ ಇಲ್ಲಿ ವಿಶ್ರಾಂತಿ ಅನ್ನೋ ಪದಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಸುಮ್ಮನೆ ಸ್ವಲ್ಪ ಹೊತ್ತು ಎಲ್ಲದರಿಂದ ದೂರ ಇರೋಕೆ ನಮ್ಗೆ ನಾವೇ ಅನುಮತಿ ಕೊಟ್ಕೊಳ್ಳೋದು. ನೀವು ಹೇಳಿದ್ದು ನಿಜ. ಇದೇ ರೀತಿ ಮೀನರಾಶಿಯವರಿಗೆ ಭಾವನಾತ್ಮಕ ನಿರ್ಧಾರಗಳನ್ನು ತಕ್ಷಣ ಮಾಡಬೇಡಿ ಅಂತ ಎಚ್ಚರಿಸಿದ್ದಾರೆ. ಅವರು ಜಲತತ್ವದ ರಾಶಿಯಾದ್ರಿಂದ ಭಾವನೆಗಳ ಅಲೆಗಳಲ್ಲಿ ಕೊಚ್ಚಿ ಹೋಗುವ ಸಾಧ್ಯತೆ ಹೆಚ್ಚು. ಹಾಗಾಗಿ ಆತುರದ ನಿರ್ಧಾರಗಳು ಸಂಬಂಧಗಳಲ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಿ ಗೊಂದಲ ಸೃಷ್ಟಿಸಬಹುದು ಎಂಬ ಮುನ್ಸೂಚನೆ ಇದು. ಇಲ್ಲಿ ಇನ್ನೊಂದು ವಿಚಿತ್ರವಾದ ಜೋಡಿ ಇದೆ ನೋಡಿ. ಸಿಂಹರಾಶಿಯವರಿಗೆ ಆತ್ಮವಿಶ್ವಾಸ ಕಾಪಾಡಿಕೊಳ್ಳೋ ಹೇಳಿದ್ರೆ, ಧನುರಾಶಿಯವರಿಗೆ ಅತಿಯಾದ ಆತ್ಮವಿಶ್ವಾಸವನ್ನು ತಪ್ಪಿಸಲು ಹೇಳಿದ್ದಾರೆ. ಇದು ಬಹಳ ವಿಚಿತ್ರವಾಗಿದೆ. ಒಂದೇ ಗುಣವಾದ ಆತ್ಮವಿಶ್ವಾಸ ಒಂದೆಡೆ ಬೇಕು, ಇನ್ನೊಂದೆಡೆ ಬೇಡ ಅಂತ ಹೇಳಲಾಗ್ತಿದೆ. ನಾನು ಯಾವತ್ತೂ ಆತ್ಮವಿಶ್ವಾಸವನ್ನು ಒಂದು ಸಾರ್ವತ್ರಿಕ ಒಳ್ಳೆಯ ಗುಣ ಅಂದ್ಕೊಂಡಿದ್ದೆ. ಇದು ನನ್ನ ಯೋಚನಾ ಲಹರಿಯನ್ನೇ ಬದಲಾಯಿಸ್ತಿದೆ. ಇದು ಸಂದರ್ಭದ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತೆ. ಸಿಂಹ ಅಗ್ನಿತತ್ವದ ರಾಶಿ. ಅವರ ಹೆಸರು, ಪ್ರತಿಷ್ಠೆ ಮತ್ತು ಪ್ರದರ್ಶನಕ್ಕೆ ಆತ್ಮವಿಶ್ವಾಸ ಒಂದು ಪ್ರಮುಖ ಅಸ್ತ್ರ. ಈ ವಾರ ಅದು ಅವರಿಗೆ ಬೇಕೇ ಬೇಕು. ಆದ್ರೆ ಧನುರಾಶಿಯು ಅಗ್ನಿತತ್ವದ್ದೇ ಆದ್ರೂ ಅವರು ಜ್ಞಾನ, ವಿಸ್ತರಣೆ ಮತ್ತು ತತ್ವಶಾಸ್ತ್ರದ ಕಡೆಗೆ ಹೆಚ್ಚು ಒಲವು ತೋರ್ತಾರೆ. ಅವರ ದೀರ್ಘಾವಧಿಯ ವೃತ್ತಿ ಬೆಳವಣಿಗೆಯ ಹಾದಿಯಲ್ಲಿ ಅತಿಯಾದ ಆತ್ಮವಿಶ್ವಾಸ, ನನಗೆ ಎಲ್ಲ ಗೊತ್ತು ಎಂಬ ಅಹಂಕಾರಕ್ಕೆ ತಿರುಗಿ ಸಣ್ಣಪುಟ್ಟ ವಿಷಯಗಳನ್ನು ಕಡೆಗಣಿಸುವಂತೆ ಮಾಡಬಹುದು. ಹಾಗಾಗಿ ಆತ್ಮವಿಶ್ವಾಸವನ್ನು ಒಂದು ಸಾಧನವಾಗಿ ಬಳಸಬೇಕೇ ಹೊರತು ಅದು ನಮ್ಮನ್ನು ಆಳಲು ಬಿಡಬಾರದು ಎಂಬುದರರ್ಥ. ಮತ್ತು ಬಹುಶಃ ಈ ವಾರದ ಅತ್ಯಂತ ಪ್ರಮುಖವಾದ ಸಲಹೆ ಮೇಷರಾಶಿಯವರಿಗೆ ಬಂದಿದೆ. ಕೆಲಸ ಜೀವನದ ಸಮತೋಲನ ಅಂದ್ರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಕಾಪಾಡಿಕೊಳ್ಳಿ ಅಂತ. ಅಂದ್ರೆ ನೀವು ಎಷ್ಟೇ ದೊಡ್ಡ ರೈತರಾಗಿ ಎಷ್ಟೇ ಫಸಲು ತೆಗೀರಿ, ಆದ್ರೆ ನಿಮ್ಮ ಕುಟುಂಬ ಮತ್ತು ನಿಮ್ಮ ಆರೋಗ್ಯವನ್ನು ಮರೆತರೆ ಆ ಫಸಲಿಗೆ ಬೆಲೆಯೇ ಇರೋದಿಲ್ಲ. ಸರಿಯಾಗಿ ಹೇಳಿದ್ರಿ. ಒಟ್ಟಾರೆಯಾಗಿ ನೋಡಿದ್ರೆ ಈ ವಾರವೂ ಕೇವಲ ಬಾಹ್ಯ ಯಶಸ್ಸಿನ ಬಗ್ಗೆ ಮಾತಾಡ್ತಿಲ್ಲ. ವೃಶ್ಚಿಕ ರಾಶಿಯವರಿಗೆ ಮನಸ್ಸಿನಲ್ಲಿ ಸ್ಥಿರತೆ ಮತ್ತು ಸಂಬಂಧಗಳಲ್ಲಿ ಸ್ಥಿರತೆ ಇರುತ್ತೆ ಅಂತ ಹೇಳಿರೋದು ಕೂಡ ಇದನ್ನೇ ಸೂಚಿಸುತ್ತೆ. ಅಂದ್ರೆ ಹೊರಗಿನ ಪ್ರಪಂಚದಲ್ಲಿ ಯುದ್ಧ ಗೆಲ್ತಿರುವಂತೆ ಒಳಗಿನ ಪ್ರಪಂಚದಲ್ಲಿಯೂ ಶಾಂತಿ ಕಾಪಾಡಿಕೊಳ್ಳುವುದು ಅಷ್ಟೇ ಮುಖ್ಯ. ಯಶಸ್ವಿ ರೈತನಾಗುವುದರ ಜೊತೆಗೆ ಸಂತೋಷದ ರೈತನಾಗುವುದು ಕೂಡ ಈ ವಾರದ ಗುರಿ. ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯನ್ನು ಒಟ್ಟುಗೂಡಿಸುವುದಾದ್ರೆ, ಈ ವಾರ ಒಂದು ಕಾಸ್ಮಿಕ್ ಹಾರ್ವೆಸ್ಟ್ ವಾರ. ಇದು ಪರಿಶ್ರಮಕ್ಕೆ ಪ್ರತಿಫಲ ಸಿಗುವ, ಬಹಳ ದಿನಗಳಿಂದ ಅಂದ್ಕೊಂಡಿದ್ದ ಯೋಜನೆಗಳು ಸಾಕಾರಗೊಳ್ಳುವ ಮತ್ತು ಆರ್ಥಿಕ ವಿಷಯಗಳಲ್ಲಿ ನಮ್ಮ ವೈಯಕ್ತಿಕ ಹವಾಮಾನ ವರದಿನ ನೋಡಿ ಮುಂದುವರಿಯಬೇಕಾದ ವಾರ. ವೃತ್ತಿಜೀವನದಲ್ಲಿ ಬೆಳವಣಿಗೆ ಜೊತೆಗೆ ಭಾವನಾತ್ಮಕ ಸಮತೋಲನ ಅನ್ನೋ ಗೊಬ್ಬರವನ್ನ ಹಾಕೋದನ್ನ ಮರಿಬಾರದು. ಹೌದು, ಈ ವಿಶ್ಲೇಷಣೆಯಿಂದ ನಾವು ಕಲಿಯಬಹುದಾದ ಒಂದು ಮುಖ್ಯ ಅಂಶವದೆ. ಈ ಭವಿಷ್ಯವಾಣಿಯು ಕೇವಲ ಏನಾಗಲಿದೆ ಅಂತ ಹೇಳ್ತಿಲ್ಲ, ಬದಲಾಗಿ ಒಂದು ವಾರದ ಮಟ್ಟಿಗೆ ನಮ್ಮ ಗಮನವನ್ನು ಎಲ್ಲಿ ಕೇಂದ್ರೀಕರಿಸಬೇಕು ಎಂಬುದಕ್ಕೆ ಒಂದು ಚೌಕಟ್ಟನ್ನು ಒದಗಿಸ್ತಿದೆ. ಸಲಹೆ ಎಂಬ ವಿಭಾಗದಲ್ಲಿ ಪ್ರತಿಯೊಂದು ರಾಶಿಗೂ ನಿರ್ದಿಷ್ಟವಾದ ಮಾರ್ಗದರ್ಶನ ನೀಡಿ ನಮ್ಮ ಕೈಗೊಂದು ದಿಕ್ಸೂಚಿ ಕೊಟ್ಟಿದೆ. ನಿಜ. ಪರಿಶ್ರಮ, ಯೋಜನೆ, ಶಿಸ್ತು, ಸಂಶೋಧನೆ, ಸಂವಹನ, ತಾಳ್ಮೆ ಈ ಎಲ್ಲ ಪದಗಳನ್ನು ಬಳಸಿ ಪ್ರತಿಯೊಬ್ಬರಿಗೂ ಅವರವರ ಪರಿಸ್ಥಿತಿಗೆ ತಕ್ಕಂತೆ ಸಲಹೆ ನೀಡಲಾಗಿದೆ. ಇದು ಕೇವಲ ಭವಿಷ್ಯ ನುಡಿಯೋದಕ್ಕಿಂತ ಹೆಚ್ಚಾಗಿ ಒಂದು ರೀತಿಯ ಜೀವನ ಮಾರ್ಗದರ್ಶನದಂತೆ ಕಾಣಿಸ್ತಿದೆ. ಖಂಡಿತ. ಕೊನೆಯದಾಗಿ ಒಂದು ಯೋಚನೆ. ಈ ಇಡೀ ವಿಶ್ಲೇಷಣೆಯನ್ನ ಗಮನಿಸಿದಾಗ ಯಶಸ್ಸಿಗೆ ದಾರಿದೀಪವಾಗಿ ಪರಿಶ್ರಮ, ಯೋಜನೆ ಮತ್ತು ಶಿಸ್ತು ಮುಂತಾದ ಪದಗಳನ್ನ ಬಳಸಿದ್ದಾರೆ. ಅವಕಾಶಗಳು ಬಂದಾಗ ಅದನ್ನ ಬಳಸಿಕೊಳ್ಳಲು ಕೌಶಲ್ಯಗಳು ಬೇಕು ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ಮೂಲವು ನಮಗೊಂದು ಹವಾಮಾನ ವರದಿಯನ್ನ ನೀಡ್ತಿದೆ. ಯಾವಾಗ ಬಿತ್ತಬೇಕು, ಯಾವಾಗ ಕೊಯ್ಯಬೇಕು, ಯಾವ ಪರಿಕರಗಳನ್ನ ಬಳಸಬೇಕು ಅಂತ ಹೇಳ್ತಿದೆ. ಆದ್ರೆ ಆ ವರದಿಯನ್ನ ನೋಡಿ ಬೆಳಗ್ಗೆ ಎದ್ದು ಹೊಲಕ್ಕೆ ಹೋಗಿ ಕೆಲಸ ಮಾಡುವ ರೈತನ ಕೈಯಲ್ಲೇ ಅಂತಿಮ ಫಸಲು ಇರುತ್ತದಲ್ಲವೇ? ಹಾಗಾದ್ರೆ ನಮ್ಮ ಭವಿಷ್ಯವನ್ನ ನಿರ್ಧರಿಸುವುದು ಕೇವಲ ಗ್ರಹಗಳ ಪ್ರಭಾವವೋ ಅಥವಾ ಮಳೆ ಬರಲಿ, ಚಳಿ ಇರ್ಲಿ, ನಮ್ಮ ಕೆಲಸವನ್ನು ನಾವು ಮಾಡ್ತೇವೆ ಎಂಬ ನಮ್ಮ ಸ್ವಂತ ಪ್ರಯತ್ನ ಮತ್ತು ಸಿದ್ಧತೆಯೋ? ಈ ಪ್ರಶ್ನೆಯೊಂದಿಗೆ ನಮ್ಮ ಇಂದಿನ ಚರ್ಚೆಯನ್ನ ಮುಗಿಸೋಣ.